ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ನಿನ್ನೆ ಬೆಳ್ಳಂಬೆಳಗ್ಗೆ ಭೀಕರ ಹತ್ಯೆ ಆದಂತ ವ್ಯಕ್ತಿ ಹೆಸರು ಆರೀಫ್ ಸೈಯದ್, ಟ್ಯಾಬ್ಲೆಟ್ ಆರೀಫ್ ಅಂತ ಹೇಳಿ. ಈ ವ್ಯಕ್ತಿಯನ್ನ ಹತ್ಯೆ ಯಾರು ಮಾಡಿದ್ರು ಅನ್ನುವಂಥದ್ದು ಈಗಾಗ್ಲೇನೆ ಪೊಲೀಸರಿಗೆ ಸುಳಿವು ಗೊತ್ತಾಗಿದೆ. ಏನಂತ ಹೇಳಿದ್ರೆ CCB ಅವರು ಯಾರಂತ ಈ ಕೊಲೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಅನ್ನುವಂಥದ್ದು ಬಹುದೊಡ್ಡ ಸುದ್ದಿ. ಆರೀಫ್ ಸೈಯದ್ ಅವರ ಮಗ ಏನಿದ್ದಾನೆ, ಮಗನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಪೊಲೀಸ್ ಸ್ಟೇಷನ್, ಉಳ್ಳಾಳ ಪೊಲೀಸ್ ಸ್ಟೇಷನ್ ಅಲ್ಲಿ. ಅಲ್ಲಿಯೂ ಆ ವ್ಯಕ್ತಿ ಕೆಲವೊಬ್ಬರ ಮೇಲೆ ಸಂಶಯ, ಅಂದ್ರೆ ಇಂಥ ವ್ಯಕ್ತಿ ಹೆಸರು ಅಂತ ಹೇಳಿ FIR ಆಗಿದೆ. ಹಾಗಾದ್ರೆ ನಿನ್ನೆ ಏನು ನಡೀತು ಬೆಳಗ್ಗೆ ಅಂತ ನಾವು ನೋಡ್ತಾ ಹೋದ್ರೆ, ಏನ್ ದೈನಂದಿನವಾಗಿ ಆರೀಫ್ ಸೈಯದ್ ತನ್ನ ಮನೆಯಿಂದ ಅಂತ ಹೇಳಿದ್ರೆ ತಲ್ಪಾಡಿಯ ಮುಳ್ಳುಗುಡ್ಡೆಯಿಂದ ಏನ್ ಮೀನಿನ ವ್ಯಾಪಾರಕ್ಕೆ, ಅಂದ್ರೆ ಮೀನಿನ ವ್ಯಾಪಾರ ಮಾಡೋದಕ್ಕೋಸ್ಕರ ಏನ್ ಬೆಳ್ಳಂಬೆಳಗ್ಗೆನೆ ಹೋಗ್ತಾ ಇದ್ದ ಮಂಗಳೂರಿನ ಧಕ್ಕೆಗೆ ಹೋಗ್ತಾ ಇರುವಂತ ಸಮಯದಲ್ಲಿ ತೊಕ್ಕೊಟ್ಟು ಫ್ಲೈಓವರೇ ಇಲ್ಲಿ ಏನು ಕೊಲೆಗಾರರು ಇರ್ತಾರೆ, ಅಂದ್ರೆ ಯಾರು ಕೊಲೆ ಹತ್ಯೆ ಸ್ಕೆಚ್ ಮಾಡಿರ್ತಾರೋ ಫ್ಲೈಓವರ್ನೇ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಇವನು ತನ್ನ ರಾಯಲ್ ಎನ್ಫೀಲ್ಡ್ ಅಲ್ಲಿ ಹೋಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಹಿಂದಿಂದಂತ ಬಂದಂತ ಇನೋವಾ ಏನಿದೆ ಅಂತ ಟಚ್ ಆಗುತ್ತೆ. ಟಚ್ ಆದ ಕೂಡಲೇ ಆರೀಫ್ ಕೆಳಗೆ ಬೀಳ್ತಾನೆ. ಹೆಲ್ಮೆಟ್ ಹಾಕಿರುವುದಿಲ್ಲ, ಹೀಗಾಗಿ ತಲೆಯ ಮೇಲೆ ನೇರವಾಗಿ ತಲೆಗಷ್ಟೇ ದಾಳಿ ಮಾಡ್ತಾರೆ. ಸುಮಾರು ಅಂತ ಹೇಳಿದ್ರೆ ಈ ದಾಳಿ ಅಂದ್ರೆ ಆ ಡೆಡ್ ಬಾಡಿನ ನೋಡಿದಾಗ ಹೇಳುವಂತದ್ದು ಕೇವಲ ತಲೆಗಷ್ಟೇ ದಾಳಿ ಮಾಡಿರ್ತಾರೆ, ಬೇರೆ ಯಾವ ಜಾಗಕ್ಕೂ ದಾಳಿ ಮಾಡಿರೋದಿಲ್ಲ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇದೇ ಆರೀಫ್ ಮೇಲೆ 2022ರಲ್ಲಿ ಇದೇ ರೀತಿನೇ ದಾಳಿ ಆಗಿರುತ್ತೆ. ಅದು ಹಣಕಾಸಿನ ವಿಚಾರಕ್ಕೆ ದಾಳಿ ಆಗಿರುತ್ತೆ. ಆಗ ಹೊಟ್ಟೆ ಭಾಗದಲ್ಲಿ ತಿವಿದಿರ್ತಾರೆ, ಹೀಗಾಗಿ ಬಚಾವ್ ಆಗಿರ್ತಾರೆ ಅಂತ ಹೇಳಿ, ಬಚಾವ್ ಆಗ್ಬಾರ್ದು ಅಂತ ಹೇಳಿ ತಲೆ ಮೇಲೆ ಭೀಕರವಾಗಿ ದಾಳಿ ಮಾಡಿರ್ತಾರೆ. ಅದಾದ ಮೇಲೆ ಮುಂದೆ ಏನಾಯ್ತು ಅಂತ ನೋಡ್ತಾ ಹೋದ್ರೆ, ಇದೇ ಇನೋವಾ ಏನಂತ ಹೇಳಿದ್ರೆ ಏನು ಬೆಂಗಳೂರು ಹೈವೇ ಇದೆ, ಮಾಣಿ ಹತ್ರ ಮುಂದೆ ಹೋದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತ ಏನು ಬುಡೋಳಿ ಅಂತಿದೆ, ಇಲ್ಲಿ ಕಾರ್ ಪತ್ತೆ ಆಗುತ್ತೆ, ಇನೋವಾ ಕಾರ್ ಪತ್ತೆ ಆಗುತ್ತೆ. ಆಗ CCB ಅವರು ಅಂತ ಹೇಳಿದ್ರೆ ಅಲ್ಲಿಯ ಪೊಲೀಸ್ CCB ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಾರಿನ ನಂಬರ್ ಅನ್ನ ಚೆಕ್ ಮಾಡ್ತಾರೆ. ಅದು ಕೇರಳ ರಿಜಿಸ್ಟ್ರೇಷನ್ ಇರುತ್ತೆ. ಆಗ ಅದು ನೋಡಿದಾಗ ಕಾರ್ ನಂಬರ್ ಫೇಕ್ ಅಂತ ಇರುತ್ತೆ. ಅದಾದ ಮೇಲೆ ಪೊಲೀಸರಲ್ಲಿ ಅಕ್ಕಪಕ್ಕ ನೋಡಿದಾಗ ಏನು ಅವತ್ತಿನ ಬೆಳಗ್ಗೆ ಕಾರಲ್ಲಿ ನಿಂತಿರುತ್ತೆ, ಆ ಕಾರು ಕೆಟ್ಟ ಹೋಗಿರುತ್ತೆ. ಹೀಗಾಗಿ ಅದರಲ್ಲಿ ಇದ್ದಂಥವ್ರು ಏನ್ ಮಾಡಿರ್ತಾರೆ ಅಂದ್ರೆ ರಿಕ್ಷಾ ಇರುತ್ತೆ, ಆ ರಿಕ್ಷಾದವರ ಮನೆ ಹೋಗ್ತಾರೆ, ನಮಗೆ ಉಪ್ಪಿನಂಗಡಿವರೆಗೆ ಬಿಡ್ಬೇಕಂತ ಹೇಳ್ತಾರಂತೆ. ಆಗ ಆಟೋದವ್ರು ಹೇಳ್ತಾರಂತೆ, ನೀವು 6 ಜನ ಇದ್ದೀರಾ, ನನ್ನ ಆಟೋದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಅದಾದ ಮೇಲೆ ಯಾವಾಗ ಆಟೋ ಅವರು ಹಾಗೆ ಹೇಳ್ತಾರೆ, ಆಗ ಅವ್ರು ಏನ್ ಮಾಡ್ಬಿಡ್ತಾರಂದ್ರೆ ಅಲ್ಲಿಂದ ಟೆಂಪೋ ಟ್ರಾವೆಲರ್ ಏಸ್ ಗಾಡಿ ಏನಿದೆ, ತರಕಾರಿ ಏಸ್ ಗಾಡಿ, ಇದರಲ್ಲಿ ಲಿಫ್ಟ್ ತಗೊಳ್ತಾರೆ ಅನ್ನುವಂಥದ್ದು ಸುದ್ದಿ. ಯಾಕಂದ್ರೆ ಆ ಗಾಡಿ ಬಂದ್ಬಿಟ್ಟು ಹಾಸನ ಇಲ್ಲ ಬೆಂಗಳೂರು ಕಡೆ ಹೋಗ್ತಾ ಇತ್ತು. ಅವ್ರು ಈಗೇನು ಉಪ್ಪಿನಂಗಡಿಗೆ ಹೋದ್ರು ಅಥವಾ ಮುಂದೆ ಎಲ್ಲಾದ್ರೂ ಹೋದ್ರು ಅನ್ನುವಂಥದ್ದು ಈಗ ಪೊಲೀಸರು ಹುಡುಕ್ತಾ ಇದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಅವ್ರೇನು ಹತ್ಯೆಯ ಸಮಯದಲ್ಲಿ ಅಂದ್ರೆ ಏನು ಬಟ್ಟೆಗಳನ್ನು ಉಪಯೋಗಿಸಿದ್ರು, ರಕ್ತಸಿಕ್ತವಾಗಿತ್ತು, ಅದನ್ನ ಅಲ್ಲೇ ಕಳೆದು ಒಂದು ಕಡೆ ಎಸೆದಿದ್ದಾರೆ. ಯಾಕೆ ಇವರು ಆ ಗಾಡಿಯನ್ನು ಅಲ್ಲಿ ಬಿಟ್ಟಿದ್ರು ಅಂತ ಹೇಳಿದ್ರೆ ಗಾಡಿ ಕೆಟ್ಟ ಹೋಗಿರುತ್ತೆ, ಫೇಕ್ ನಂಬರ್ ಪ್ಲೇಟ್ ಆಗಿರುತ್ತೆ. ಹೀಗಾಗಿ ಯಾರು ಈಗ ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ ಆರೀಫ್ ಮನೆಯವರು, ಆ ಕಂಪ್ಲೇಂಟ್ ನೋಡಿದಾಗ ಏನು ನಾನು 2022ರಲ್ಲಿ ಒಂದು ಚಾಕು ಇರಿತ ಆರೀಫ್ ಮೇಲೆ ಆಗಿರುತ್ತೆ. ಈ ಚಾಕು ಇರಿತದ ಸಮಯದಲ್ಲಿ ಅಂದ್ರೆ ಇಬ್ರು ಮಧ್ಯ ಗಲಾಟೆ ಇರುತ್ತೆ, ಅದು ದುಡ್ಡಿಗೋಸ್ಕರ. ಅದು ಯಾರಂತ ಹೇಳಿದ್ರೆ ಟೋಪಿನೋಪಾಲ್ ಗ್ಯಾಂಗಿಗೆ ಹಾಗೆ ಆರೀಫ್ ಮಧ್ಯ ಕೇವಲ ಒಂದು ಚಿಕ್ಕ ಅಮೌಂಟಿಗೋಸ್ಕರ ಗಲಾಟೆ ಆಗಿರುತ್ತೆ. ಗಲಾಟೆ ಆಗಿದ್ದಂಥ ವಿಷಯನೇ ದೊಡ್ಡ ಮಟ್ಟದಲ್ಲಿ ದೇಶ ಬೆಳೆದು ಆರೀಫ್ ಮೇಲೆ 2022 ಸೋಮೇಶ್ವರ ಭಾಗದಲ್ಲಿ ಚಾಕುವಿನಿಂದ ದಾಳಿ ಆಗಿರುತ್ತೆ, ಅದ್ರ ಬಚಾವ್ ಆಗಿರ್ತಾನೆ. ಆರೀಫ್ ಬಚಾವ್ ಆದ ನಂತರ ಇತ್ತೀಚೆಗೆ ಸ್ವಲ್ಪ ದಿವಸದ ಹಿಂದೆ ಟೋಪಿನೋಪಾಲ್ ಹತ್ಯೆ ಆಗುತ್ತೆ. ಹತ್ಯೆ ಆದಾಗ ಟೋಪಿನೋಪಾಲನ ಏನು ಹಿಂಬಾಲಕರಿದ್ದಾರೆ ಅವರೆಲ್ಲ ಇದು ಒಂದು ಮರ್ಡರ್ ಅಂತ ಹೇಳಿ ಇದು ಕೇಸ್ ರಿಜಿಸ್ಟರ್ ಆಗುತ್ತೆ. ಯಾಕಂತ ಹೇಳಿದ್ರೆ ಟೋಪಿನೋಪಾಲ್ ಹತ್ಯೆ ಆಗಿರೋದು ಕರ್ನಾಟಕ ಕೇರಳ ಗಡಿ ಭಾಗ, ಅಂದ್ರೆ ಕೇರಳ ಭಾಗದಲ್ಲಿ ಆಗಿರುತ್ತೆ. ಅದು ಅಲ್ಲಿ ರೈಲ್ವೆ ಏನು ಟ್ರ್ಯಾಕ್ ಇದೆ, ಈ ಟ್ರ್ಯಾಕ್ ಪಕ್ಕನೇ ಆಗಿರುತ್ತೆ. ಯಾವಾಗ ಇವರು ಕೊಲೆ ಅಂತೇಳಿ ಕೇಸ್ ರಿಜಿಸ್ಟರ್ ಆಗಿರುತ್ತೆ, ಅದಾದ ಮೇಲೆ ಟೋಪಿನೋಪಾಲ್ ಕೇಸನ್ನು ಏನು ತನಿಖೆ ಮಾಡ್ತಾರೆ ಕೇರಳ ಪೊಲೀಸರು, ಇದು ಕೊಲೆಯಲ್ಲ, ಇದು ಆಗಿರುವಂಥದ್ದು ಸ್ಪೀಡಾಗಿ ಬರುವಂಥ ರೈಲ್ವೆಗೆಲ್ಲೋ ಡಿಕ್ಕಿ ಆಗಿದೆ. ಡಿಕ್ಕಿ ಆದ ನಂತರ
ಈ ವ್ಯಕ್ತಿಯ ಪ್ರಾಣ ಹೋಗಿದೆ ಅನ್ನುವಂಥದ್ದು. ನೌಪಾಲ್ ಗ್ಯಾಂಗ್ ಏನಿದೆ ಇವ್ರಿಗೆ ಸುಮಾರು ಕನ್ಫ್ಯೂಸ್ ಇರುತ್ತೆ ಅಂತ ಹೇಳಿ ಇವರೆಲ್ಲ ಮರ್ಡ್ರೇ ಆಗಿದೆ ಅಂತೇಳಿ. ಆದರೆ ಕೇರಳ ಪೊಲೀಸರು ಹೇಳಿದ್ದದು ಆಕಸ್ಮಿಕ ಆಕ್ಸಿಡೆಂಟು, ಹೀಗಾಗಿ ಟೋಪಿ ನೌಪಾಲ್ ಸತ್ತೋಗಿದ್ದ ಅಂತೇಳಿ. ಯಾಕೆಂದ್ರೆ ಟೋಪಿ ನೌಪಾಲು ರೌಡಿ ಶೀಟರು. ಇದಾದ ನಂತರ ಏನು 2022ರ ದಾಳಿ ಆಗಿರುತ್ತೆ. ದಾಳಿ ಆದ ನಂತರ ಇದೇ ಆರಿಫ್ ತುಂಬಾ ಶಾಂತವಾಗಿ ಧಕ್ಕೆಯಲ್ಲಿ ಮೀನನ್ನ ಪರ್ಚೇಸ್ ಮಾಡ್ತಾ ಇರ್ತಾನೆ. ಅಂದ್ಕೊಳ್ಳೇನೆ ಏನ್ ಮಂಗಳೂರು ಧಕ್ಕೆ ಇದೆ, ಇಲ್ಲಿ ಸುಮಾರು 1600 ಮೀನ್ ಬೋಟ್ಗಳಿದಾವೆ, ಬೇರೆ ಬೇರೆ ಬೋಟ್ಗಳು. ಪ್ರತಿ ದಿವಸ ಒಂದು 400 ಬೋಟ್ಗಳಾದ್ರೂ ದಡಕ್ ಬರ್ತವೆ. ಇದರಲ್ಲಿ ಒಂದು 100-150 ಬೋಟ್ಗಳಂತೂ ಮುಂಜಾನೆ ಸಮಯ ಅಂದ್ರೆ 3 ಗಂಟೆಯಿಂದ 6 ಗಂಟೆ ಮಧ್ಯನೇ ಬರುತ್ತೆ, ಮುಂಜಾನೆಯ 3ರಿಂದ 6ರ ಮಧ್ಯೆ. ಹೀಗಾಗಿ ಸ್ಥಳೀಯ ಮೀನು ವ್ಯಾಪಾರಿಗಳೇನಿದ್ದಾರೆ ಅಂದ್ರೆ ಬೋಟ್ನೊಳಗೆ ಹೋಗಿ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದಂಥವ್ರು ಏನು ಈ ಮನೆ ಹತ್ರ ಬೇರೆ ಬೇರೆ ಏರಿಯಾದಲ್ಲಿ ಸ್ಕೂಟ್ರು ಸೈಕಲಲ್ಲಿ ಮಾರ್ತಾರೆ. ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಹೋಲ್ಸೇಲಲ್ಲಿ ತಗೊಂಡು ಇವರಿಗೆ ರೀಟೇಲ್ ಆಗಿ ಮಾರುವಂಥದ್ದು ಕೆಲಸವನ್ನು ಈ ಆರೀಫ್ ಮಾಡ್ತಾ ಇರ್ತಾನೆ. ಈಗ ಏನು ಆರೀಫ್ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆ ವ್ಯಕ್ತಿ ಅಂತಂದರೆ ಬಜಾಲ್ನವನು, ನೌಫಾಲು ಬಜಾಲ್ ಕಡೆಯವನೇ ನೌಫಾಲು, ಅದೇ ಊರಿನವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂದರೆ ಏನು ನೌಫಾಲ್ ಡೆತ್ ಆಗುತ್ತೆ. ಡೆತ್ ಆದ ನಂತರ ಈಗ ಯಾವ ವ್ಯಕ್ತಿ ಹೆಸರು ಅಂದ್ರೆ ಅವರು ಆರೀಫ್ ಮನೆಯವರು ಯಾವ ವ್ಯಕ್ತಿ ಹೆಸರು ಮೇಲೆ ಸಂಶಯ ಅಂದರೆ ಈ ವ್ಯಕ್ತಿ ಮೇಲೆ ಸಂಶಯ ಅಂತೇಳಿ FIR ಮಾಡಿಸಿದ್ದಾರೆ. ಅಲ್ಲಿ ಬರುವಂಥ ವ್ಯಕ್ತಿನೂ ನೌಪಾಲ್ ಊರಿನವನೇ, ನೌಪಾಲಿಗೆ ಪರಿಚಯ ಇದ್ದಂಥವನೇ. ಅಂದರೆ ಏನು ಇವನೇನಂತ ಹೇಳಿದ್ರೆ ಇವನು ಧಕ್ಕೆಯಲ್ಲೇ ಮೀನಿನ ವ್ಯಾಪಾರ ಮಾಡುವಂಥವನು. ನೌಫಾಲ್ ಸಾಯ್ತಾನೆ. ಸತ್ತಾದ ಮೇಲೆ ಆರೀಫ್ಗೆ ಹಾಗೆ ನೌಪಾಲ್ನ ಊರಿನವನು ಇರ್ತಾನೆ, ಇವನ್ಗೆ ಮತ್ತೆ ಆರೀಫ್ ಮಧ್ಯೆ ಗಲಾಟೆ ಆಗುತ್ತೆ. ಈ ಗಲಾಟೆ ಆಗಿದ್ದಕ್ಕೆ ಈಗ ಈ ವ್ಯಕ್ತಿನೇ ಮಾಡಿರ್ಬೋದು ಅನ್ನುವಂಥದ್ದು ಈಗ ಸಸ್ಪೆಕ್ಟ್ ಇದೆ ಅಂತೆ. ಸೊ ಅದಾದ ಮೇಲೆ ಆ ಆಧಾರದ ಮೇಲೆ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಆರೋಪಿಗಳು ಇಲ್ಲಿವರೆಗೂ ಸಿಕ್ಕಿಲ್ಲ. ಆದರೆ ಇಲ್ಲಿ ಯಾರ ಆರೋಪಿಗಳು ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಂತೆ. ಸೊ ಒಟ್ಟಾರೆಯಾಗಿ ತನಿಖೆ ನಂತರಷ್ಟೇ ಗೊತ್ತಾಗಬೇಕು ಯಾವ ಕಾರಣಕ್ಕಾಯ್ತು ಅಂಥೇಳಿ. ಯಾಕಂತ ಹೇಳಿದ್ರೆ 2022ರಲ್ಲಿ ನಡೆದಂಥ ದಾಳಿ ಏನಿದೆ ಆರೀಫ್ ಮೇಲೆ, ಅದು ಆದ ನಂತರ ಇದು ಕರೆಕ್ಟಾಗಿ ಫ್ಲೈಓವರ್ ಮೇಲೆ. ಇದೆಲ್ಲಕ್ಕಿಂತ ವಿಚಿತ್ರ ಅಂತ ಹೇಳಿದ್ರೆ ಆ ಸಮಯಕ್ಕೆ 2022 ಹೊಟ್ಟೆ ಮೇಲೆ ದಾಳಿ ಆಗಿರುತ್ತೆ. ಹೀಗಾಗಿ ಬದುಕುಳಿದಿರ್ತಾನೆ ಆರೀಫು. ಆದ್ರೆ ಈ ಬಾರಿ ಏನಂತ ಹೇಳಿದ್ರೆ ತಲೆ ಮೇಲಷ್ಟೇ ದಾಳಿ ಮಾಡಿದಾರೆ ಅಂತ ಹೇಳಿದ್ರೆ ಬದುಕಲೇಬಾರ್ದು ಅನ್ನುವಂಥ ವಿಚಾರ ಇತ್ತೋ ಏನೋ. ಒಂದು ಆರೀಫ್ ಶವ ನೋಡಿದಾಗಲೇ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಏನು ಈ ಟ್ಯಾಬ್ಲೆಟ್ ಆರೀಫ್ ಇವನು 2008ರಿಂದನೂ ರೌಡಿ ಶೀಟರ್ ಆಗಿರ್ತಾನೆ. ಆದರೆ ಕಳೆದ 3 ವರ್ಷದಿಂದ ಈ ವ್ಯಕ್ತಿ ತನ್ನ ನಡವಳಿಕೆಗಳನ್ನು ಎಲ್ಲವನ್ನು ಸುಧಾರಿಸ್ಕೊಂಡಿರ್ತಾನಂತೆ. ಯಾಕಂತ ಹೇಳಿದ್ರೆ ಆಮೇಲೆ ರೌಡಿ ಶೀಟರ್ ಅಂತ ಹೇಳಿದ್ರು. ಇವರ ರೌಡಿ ಶೀಟ್ ಅಂದರೆ ಎಮೋಗಳು ಯಾವುದಂತ ಹೇಳಿದ್ರೆ ಇದೇ ಮೀನಿನ ವ್ಯಾಪಾರದ ವಿಷಯದಲ್ಲಿ ನಾನು ಆ ಹಡಗಲ್ಲಿ ಇಷ್ಟು ರೇಟ್ ಮಾತಾಡಿರ್ತಾರೆ, ಇಲ್ಲಿ ಇಷ್ಟು ರೇಟ್ ಮಾತಾಡಿರ್ತಾರೆ. ಈ ರೇಟು ಈ ರೀತಿಯ ವಿಷಯದಲ್ಲೇ ಗಲಾಟೆಗಳು ತಾರಕಕ್ಕೇರಿ ದೊಡ್ಡ ಮಟ್ಟದಲ್ಲಾಗಿ ಇದೇನಂತ ಹೇಳಿದ್ರೆ ಮೀನಿನ ವ್ಯಾಪಾರ ವಿಷಯದಲ್ಲೇ ನೀವು ಗಲಾಟೆಗಳು ಧಕ್ಕೆಯಲ್ಲಾಗಿ ಈ ಪಾಂಡೇಶ್ವರ ಲಿಮಿಟ್ಸಲ್ಲಿ ಈ ರೀತಿಯ ಕೇಸುಗಳು ಈ ವ್ಯಕ್ತಿ ಮೇಲಿದ್ದು ಹೀಗಾಗಿ ಅವನು ರೌಡಿ ಶೀಟರ್ ಆಗಿರ್ತಾನೆ. ಆದರೆ 2022 ನಂತರ ತಾನು ಸುಧಾರಣೆ ಮಾಡ್ಕೊಂಡಿರ್ತಾನಂತೆ. ಮೊನ್ನೆ ಈ ವ್ಯಕ್ತಿಯ ಮೇಲೆ ಏನು ಈ ಗ್ಯಾಂಗ್ವಾರ್ ಅಂತ ಹೇಳಿದ್ರೆ ಏನು ಈ ಟೋಪಿ ನೌಪಾಲ್ ಏನು ಸಾಯ್ತಾನೆ, ಸತ್ತಾದ ಮೇಲೆ ಸುಮಾರು ಕನ್ಫ್ಯೂಷನ್ಸ್ ಇವತ್ತಿನವರೆಗೂ ಹಾಗೆ ಉಳ್ಕೊಂಡಿದೆ. ಟೋಪಿ ನೌಪಾಲ್ನ ಮರ್ಡರ್ ಮಾಡಿದ್ರ ಅಥವಾ ಆಕ್ಸಿಡೆಂಟಲ್ಲ ಮರ್ಡರು ಅಂತೇಳಿ ಟೋಪಿ ನೌಪಾಲ್ ಕಡೆಯವರ ಒಂದು ವಾದ ಅಂತೆ. ಸ್ವಲ್ಪ ದಿವಸ ಅಂದ್ರೆ ಟೋಪಿ ನೌಪಾಲ್ ಏನ್ PM ರಿಪೋರ್ಟ್ ಬರುತ್ತೆ ಅದರಲ್ಲಿ ಬರುವಂತದ್ದು ಆಕ್ಸಿಡೆಂಟ್ ಇಂದ ಡೆತ್ ಆಗಿರೋದು ಟೋಪಿ ನೌಪಾಲ್ ಅಂತ ಹೇಳಿ. ಈ ಕನ್ಫ್ಯೂಷನ್ ಒಂದು ಕಡೆ ಟೋಪಿ ನೌಪಾಲ್ ಹತ್ಯೆ ಈ ರೀತಿಯಾಗಿದ್ರೆ, ಇನ್ನೊಂದು ಕಡೆ ಕೇವಲ ಮೀನಿನ ಧಕ್ಕೆಯಲ್ಲಿ ನಡೆದಂತ ಗಲಾಟೆಗೆ ಆರೀಫ್ನ ಹತ್ಯೆ ಆಯ್ತಾ ಅಥವಾ ಇನ್ನೇನಾದ್ರೂ ಕಾರಣಕ್ಕಾಯ್ತಾ ಅನ್ನುವಂಥದ್ದು ಮೀನಿನ ವ್ಯಾಪಾರದ ವಿಷಯದಲ್ಲ ಅಥವಾ ಏನಾದ್ರೂ ಹಿಂದೆ ನಡೆದಂತ ಘಟನೆಯಿಂದನ ವಿಷಯ ಇದ್ರ ಹಿಂದೆ ಅಡಗಿದೆನ ಅನ್ನೋದು ನಿಜವಾದ ಕಾರಣ ಏನು. ಪ್ರತಿ ದಿವಸ ಮಂಗಳೂರಿನ ಧಕ್ಕೆಯಲ್ಲಿ ನಡೆಯುವುದು 100 ಕೋಟಿಗಳ ಬಿಸ್ನೆಸ್. ಆದ್ರೆ ಈ ರೀತಿ ಆರೀಫ್ ಅಂತವರೆಲ್ಲಾನು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಿದ್ದಂದ್ರೆ ಕೇವಲ ಬೋಟ್ನಲ್ಲಿ ಹೋಗೋದು, ಮೀನನ್ನ ದುಡ್ಡು ತಗೊಂಡು ಪರ್ಚೇಸ್ ಮಾಡೋದು, ಹೊರಗೆ ತಂದು ಚಿಲ್ಲರೆ ವ್ಯಾಪಾರಿಗಳಿಗೆ ಕೊಡುವಂಥದ್ದು ಕೆಲಸ ಬಿಟ್ಟರೆ ಅಂಥದ್ದು ದೊಡ್ಡದಿಲ್ಲ. ಆದರೆ ಅದೇ ಜಗಳಗಳು ದೊಡ್ಡ ಮಟ್ಟದಲ್ಲಿ ಬೆಳೆದು ಅಲ್ಲಿ ನಡೆಯುವಂಥ ಏನು ಕಾಂಪಿಟೇಷನ್ ಇರುತ್ತೆ ಚಿಕ್ಕ ಬಿಸ್ನೆಸ್ಸಿನ
ಕಾಂಪಿಟೇಷನ್ ಇದೆ. ಇದೇ ಕಾಂಪಿಟೇಷನ್ನೇ ಆರೀಫ್ ಹತ್ಯೆಗೆ ಕಾರಣವಾಯ್ತಾ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಇಲ್ಲ ಏನಾದರೂ ಹಳೆ ಸೇಡಿಲ್ ಉಲ್ಪಣವಾಯ್ತಾ, ಹಳೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಹತ್ಯೆ ಮಾಡಿದ್ರ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈಗಾಗಲೇ ಉಳ್ಳಾಳ ಸ್ಟೇಷನ್ನಲ್ಲಿ ಏನು ಈ ಹತ್ಯೆ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಪೊಲೀಸರ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕು, ಆರೋಪಿಗಳನ್ನ ಹಿಡಿದ ನಂತರ ಅಷ್ಟೇ ಗೊತ್ತಾಗಬೇಕು. ಸೊ ಒಟ್ಟಾರೆಯಾಗಿ ಪೊಲೀಸರಿಗೆ ಆರೋಪಿಗಳನ್ನ ಹುಡುಕ್ತಾ ಇದ್ದಾರೆ, ಆರೋಪಿಗಳು ಹುಡುಕ್ತಾ ಇದ್ದಾರೆ. ಕಾದು ನೋಡುವ ಯಾವ ಕಾರಣಕ್ಕೆ ಆರೀಫ್ ಕೊಲೆ ಆಯ್ತು ಅಂತ ಹೇಳಿ ಕಾದು ನೋಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇದು ಕೇವಲ ಜನಜಾಗೃತಿ.